ಪ್ರಥಮ PUCಯ ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 6 ಶಾಸಕಾಂಗ. ಆ ಶಾಸಕಾಂಗದಲ್ಲಿ ಈಗಾಗಲೇ ಕೇಂದ್ರ ಶಾಸಕಾಂಗವನ್ನು ನಾವು ಈಗಾಗಲೇ ಚರ್ಚೆಯನ್ನು ಮಾಡಿಬಿಟ್ಟಿದ್ದೇವೆ. ಈಗ ಇರ್ತಕ್ಕಂಥದ್ದು ರಾಜ್ಯ ಶಾಸಕಾಂಗದ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸಬೇಕಾಗಿದೆ. ಹೇಗೆ ಕೇಂದ್ರ ಸರ್ಕಾರದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಇದೆಯೋ ಅದೇ ರೀತಿ ರಾಜ್ಯಗಳಲ್ಲೂ ಕೂಡ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಹೊಂದತಕ್ಕಂಥ ಅವಕಾಶಗಳನ್ನು ಮಾಡಿಕೊಡಲಾಗಿದೆ. ಸಂವಿಧಾನದ 4ನೇ ಭಾಗದ 3ನೇ ಅಧ್ಯಾಯದಲ್ಲಿನ 168ರಿಂದ 212ನೇ ವಿಧಿಗಳಲ್ಲಿ ರಾಜ್ಯ ವಿಧಾನ ಮಂಡಲಗಳ ರಚನೆಯನ್ನು ಮತ್ತು ಕಾರ್ಯಕಲಾಪ, ಅಧಿಕಾರ ಮುಂತಾದ ವಿಷಯಗಳನ್ನು ಅಲ್ಲಿ ವಿವರಣೆಯನ್ನು ನೀಡಲಾಗಿದೆ. ರಾಜ್ಯ ಶಾಸಕಾಂಗ ಎಂದರೆ ಅಲ್ಲಿ ಯಾರ್ಯಾರು ಇರ್ತಾರೆ? ರಾಜ್ಯಪಾಲರು ಇರ್ತಾರೆ, ವಿಧಾನಸಭೆ, ವಿಧಾನ ಪರಿಷತ್ತು, ಇವೆಲ್ಲವುಗಳು ಕೂಡ ರಾಜ್ಯ ಶಾಸಕಾಂಗದಲ್ಲಿ ಇರ್ತದೆ. ಇನ್ನು ಸಂವಿಧಾನದ 168ನೇ ವಿಧಿ ಅನ್ವಯ ಪ್ರತಿಯೊಂದು ರಾಜ್ಯಕ್ಕೆ ವಿಧಾನಸಭೆ ಇರಬೇಕೆಂದು ಹಾಗೂ 109ನೇ ವಿಧಿ ಪ್ರಕಾರ ವಿಧಾನಸಭೆಯ ಒಪ್ಪಿಗೆಯ ಮೇರೆಗೆ ವಿಧಾನ ಪರಿಷತ್ತನ್ನು ಅಸ್ತಿತ್ವಕ್ಕೆ ತರುವ ಅಥವಾ ರದ್ದುಪಡಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಅಂದರೆ ವಿಧಾನಸಭೆಯ ಒಪ್ಪಿಗೆಯನ್ನು ಪಡ್ಕೊಂಡು ವಿಧಾನ ಪರಿಷತ್ತನ್ನು ಅಸ್ತಿತ್ವಕ್ಕೆ ತರುವ ಇಲ್ಲವೇ ಇರುವ ವಿಧಾನ ಪರಿಷತ್ತನ್ನು ರದ್ದುಪಡಿಸುವ ಅಧಿಕಾರ ಕೇಂದ್ರ ಸಂಸತ್ತಿಗೆ ಇದೆ. ಅಂದರೆ ಎಲ್ಲ ರಾಜ್ಯಗಳಲ್ಲಿ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತು ಹೀಗೆ ದ್ವಿಸದನ ಶಾಸಕಾಂಗ ಪದ್ಧತಿ ಇಲ್ಲ. ಅನೇಕ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ. ವಿಧಾನ ಪರಿಷತ್ ಅಸ್ತಿತ್ವದಲ್ಲಿರ್ತಕ್ಕಂಥ ರಾಜ್ಯಗಳು ಅಂದರೆ ಆಂಧ್ರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ, ಉತ್ತರ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ. ಈಗ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಸರ್ಕಾರಗಳು ಇಲ್ಲದೆ ಇರೋದರಿಂದ ಅಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಾಗಿ ಅವು ಮಾರ್ಪಟ್ಟಿದ್ದರಿಂದ ಅಲ್ಲಿ ಈಗ ವಿಧಾನ ಪರಿಷತ್ತನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಧಾನ ಪರಿಷತ್ತು ಮೇಲ್ಮನೆಯಾಗಿ, ವಿಧಾನಸಭೆ ಕೆಳಮನೆಯಾಗಿ ರಾಜ್ಯ ಶಾಸಕಾಂಗದಲ್ಲಿ ಕೆಲಸವನ್ನು ಮಾಡ್ತಾರೆ. ಮೇಲ್ಮನೆ ವಿಧಾನ ಪರಿಷತ್ತು ಅಂದಮೇಲೆ ಅದು ಪರೋಕ್ಷ ಚುನಾವಣೆಗಳ ಮುಖಾಂತರ ಅಸ್ತಿತ್ವಕ್ಕೆ ಬರ್ತಕ್ಕಂಥ ಒಂದು ಸದನ ಹಾಗೂ ನಾಮಕರಣಗಳ ಮುಖಾಂತರ ಬರ್ತಕ್ಕಂಥ ಒಂದು ಸದಸ್ಯರುಗಳ ಸದನ. ಇನ್ನು ವಿಧಾನ ಪರಿಷತ್ತು ಸಂವಿಧಾನದ 171ನೇ ವಿಧಿಯು ವಿಧಾನ ಪರಿಷತ್ತಿನ ರಚನೆಯ ಬಗ್ಗೆ ವಿವರಣೆಯನ್ನು ನೀಡ್ತದೆ. ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಕನಿಷ್ಠ 40 ಜನ ಸದಸ್ಯರು ಇರಬೇಕು. ಗರಿಷ್ಠ ಆ ರಾಜ್ಯದ ವಿಧಾನಸಭೆಯ ಸದಸ್ಯರಿಗಿಂತಲೂ ಹೆಚ್ಚು ಇರಬಾರದು. ಆ ರಾಜ್ಯದ ವಿಧಾನಸಭೆಯ ಸದಸ್ಯರಿಗಿಂತ ಹೆಚ್ಚಿರಬಾರದು, 40ಕ್ಕಿಂತ ಕಡಿಮೆ ಇರಬಾರದು. ಮತ್ತು ಈ ರೀತಿ ಭಾರತ ಸಂವಿಧಾನದ 171ನೇ ವಿಧಿ ಅದನ್ನು ಸ್ಪಷ್ಟ ಮಾಡ್ತದೆ. ಇನ್ನು ಈ ವಿಧಾನ ಪರಿಷತ್ತು ಯಾವ ರೀತಿ ರಚನೆ ಆಗ್ತದೆ ಅನ್ನೋದನ್ನು ನೋಡೋಣ. ವಿಧಾನ ಪರಿಷತ್ತಿನಲ್ಲಿ ಇರ್ತಕ್ಕಂಥ ಅಷ್ಟು ಜನ ಸದಸ್ಯರು ಅದರಲ್ಲಿ 5 ರೀತಿಯ ಸದಸ್ಯರುಗಳು ಬರ್ತಾರೆ. 5 ರೀತಿ ಸದಸ್ಯತ್ವವನ್ನು ಪಡೆತಕ್ಕಂಥವ್ರು ಇದ್ದಾರೆ. ಯಾರವರು ಅಂತಂದರೆ, ಒಂದನೇದಾಗಿ 3ನೇ 1 ಭಾಗದಷ್ಟು ಅಂದರೆ 25 ಜನ. 3ನೇ 1 ಭಾಗದಷ್ಟು ಅಂದರೆ 25 ಜನ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾಗ್ತಾರೆ. ಸ್ಥಳೀಯ ಸಂಸ್ಥೆಗಳು ಅಂದರೆ ಯಾವುವು?
ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪುರಸಭೆಗಳು, ನಗರಸಭೆ, ಮಹಾನಗರ ಪಾಲಿಕೆ ಇವುಗಳನ್ನು ಸ್ಥಳೀಯ ಸರ್ಕಾರಗಳು ಅಂತ ಹೇಳಿ ಕರಿತೀವಿ. ಈ ಸ್ಥಳೀಯ ಸರ್ಕಾರಗಳಲ್ಲಿನ ಚುನಾಯಿತ ಸದಸ್ಯರುಗಳು ಏನಿರ್ತಾರೆ, ಗ್ರಾಮ ಪಂಚಾಯಿತಿಯ ಸದಸ್ಯ, ತಾಲೂಕು ಪಂಚಾಯಿತಿಯ ಸದಸ್ಯ ಮತ್ತು ಜಿಲ್ಲಾ ಪಂಚಾಯಿತಿಯ ಸದಸ್ಯ, ಇವರೇನಿದಾರಲ್ಲ ಇವರು ಚುನಾಯಿತ ಸದಸ್ಯರು. ಈ ಸ್ಥಳೀಯ ಸಂಸ್ಥೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಜನರಿಂದ ನೇರವಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು. ಆ ಸದಸ್ಯರುಗಳಿಂದ 25 ಜನ ಆಯ್ಕೆ ಆಗ್ತಾರೆ. 25 ಜನ ಆಯ್ಕೆ ಆಗ್ತಾರೆ. ಇನ್ನು 1/12 ಅಂದರೆ 7 ಜನ ಪದವೀಧರರ ಕ್ಷೇತ್ರದಿಂದ, ಏನು ಪದವೀಧರರು ಏನಿರ್ತಾರೆ, ಶಿಕ್ಷಣವನ್ನು ಮುಗಿಸಿ BA, BSc, BCom, MBBS, BE, BTech ಯಾವುದೇ ಆಗಿರ್ಬೋದು ಒಂದು ಪದವಿ. ಆ ಪದವೀಧರರು ಏನಿದ್ದಾರೆ, ಆ ಪದವೀಧರರು ಚುನಾವಣೆಗಿಂತಲೂ ಮುಂಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ತಾರೆ. ಆ ನೋಂದಾಯಿಸಿಕೊಂಡಿರತಕ್ಕಂಥ ಪದವೀಧರರ ಕ್ಷೇತ್ರದಿಂದ 7 ಜನ ಸದಸ್ಯರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬರ್ತಾರೆ. ಇನ್ನು 1/3 ಜನ ಅಂದರೆ 25 ಜನ ವಿಧಾನಸಭೆಯಿಂದ ಆಯ್ಕೆಯಾಗ್ತಾರೆ. ವಿಧಾನಸಭೆಯ ಸದಸ್ಯರುಗಳೇನಿದ್ದಾರೆ, ಆ ವಿಧಾನಸಭೆಯ ಸದಸ್ಯರುಗಳು ಏನು ಮಾಡ್ತಾರೆ, 25 ಜನರನ್ನು ಪರೋಕ್ಷ ಚುನಾವಣೆಯ ಮುಖಾಂತರ ಎಲ್ಲಿ ಕಳಿಸ್ಕೊಡ್ತಾರೆ, ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ತಾರೆ. ಇನ್ನು 1/12 ಜನ ಅಂದರೆ 7 ಜನ ಏನಿದ್ದಾರೆ ಅವರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ. ಏನು ಕರ್ನಾಟಕ ರಾಜ್ಯದಾದ್ಯಂತ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ, ಆ ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥವರು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತಾರೆ. ಆ ನೋಂದಾಯಿಸ್ಕೊಂಡಿರ್ತಕ್ಕಂಥ ಶಿಕ್ಷಕರ ಕ್ಷೇತ್ರ ಏನಿದೆ, ಆ ಕ್ಷೇತ್ರದಿಂದ ಶಿಕ್ಷಕರುಗಳಿಂದ 7 ಜನ ಸದಸ್ಯರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುತ್ತಾರೆ. ಇನ್ನು 1/6 ಅಂದರೆ 11 ಜನ ರಾಜ್ಯಪಾಲರಿಂದ ನೇಮಕ ಆಗ್ತಾರೆ. ಹೆಂಗೆ ನೇಮಕ ಆಗ್ತಾರೆ? ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಮಾಜ ಸೇವೆ, ವೈದ್ಯಕೀಯ ಸೇವೆ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ವಿಶೇಷವಾದಂಥ ಪಾರಂಗತಿಯನ್ನು ಹೊಂದಿರತಕ್ಕಂಥವರು, ವಿಶೇಷವಾದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಏನಿರ್ತಾರೆ, ಅಂತಹ ಅನುಭವಿಗಳನ್ನು 11 ಜನರನ್ನು ರಾಜ್ಯಪಾಲರು ಎಲ್ಲಿಗೆ, ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡುತ್ತಾರೆ. ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಜ್ಯಪಾಲರು 11 ಜನ ಸದಸ್ಯರನ್ನು ಎಲ್ಲಿಗೆ, ವಿಧಾನ ಪರಿಷತ್ತಿಗೆ ನಾಮಕರಣವನ್ನು ಮಾಡ್ತಾರೆ. ಅಲ್ಲಿಗೆ ಒಟ್ಟಾರೆಯಾಗಿ ಎಷ್ಟಾಯಿತು? ಒಟ್ಟಾರೆಯಾಗಿ 75 ಜನ ಸದಸ್ಯರುಗಳ ಸಂಖ್ಯೆ ಆಯಿತು. 75 ಜನ ಸದಸ್ಯರು ನಮ್ಮ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಇರ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಈಗ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. 1/3 ಜನ ಅಂದರೆ 25 ಜನರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರ ಸ್ಥಳೀಯ ಸರ್ಕಾರಗಳಾಗಿರ್ತಕ್ಕಂಥ ನಗರಸಭೆ, ಪಟ್ಟಣ ಪುರಸಭೆ, ಮಹಾನಗರ ಪಾಲಿಕೆಗಳು, ಈ ಸದಸ್ಯರು 25 ಜನರನ್ನು ಆಯ್ಕೆ ಮಾಡ್ತಾರೆ. 12 ಅಂದರೆ 7 ಜನ ಸದಸ್ಯರನ್ನು ಪದವೀಧರ ಕ್ಷೇತ್ರದಿಂದ ಆಯ್ಕೆ ಮಾಡಲಾಗ್ತದೆ. 1/3 ಜನ ಅಂದರೆ 25 ಜನರನ್ನು ವಿಧಾನಸಭೆಯಿಂದ ಆಯ್ಕೆ ಮಾಡಲಾಗ್ತದೆ. 12 ಅಂದರೆ 7 ಜನರನ್ನು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಮಾಡಲಾಗ್ತದೆ. 6 ಅಂದರೆ 11 ಜನ ಸದಸ್ಯರನ್ನು ರಾಜ್ಯಪಾಲರು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಗಣ್ಯರಾಗಿರ್ತಕ್ಕಂಥವರು, ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು, ಅನುಭವಿಗಳನ್ನು ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ವಿಧಾನ ಪರಿಷತ್ತಿಗೆ ಸದಸ್ಯರನ್ನಾಗಿ ನಾಮಕರಣ ಮಾಡುತ್ತಾರೆ.
ಅಲ್ಲಿಗೆ ಒಟ್ಟಾರೆ 75 ಜನ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಆಗಿರ್ತದೆ. ಇನ್ನು ವಿಧಾನ ಪರಿಷತ್ತನ್ನು ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ. ಈ ವಿಧಾನ ಪರಿಷತ್ತು ಒಂದು ಶಾಶ್ವತ ಸದನ ಆಗಿದೆ. ಹೇಗೆ ಕೇಂದ್ರ ಶಾಸಕಾಂಗದಲ್ಲಿ ರಾಜ್ಯಸಭೆಯನ್ನು ಶಾಶ್ವತ ಸದನ ಅಂತ ಏನು ಕರೆಯಲಾಗಿದೆಯಲ್ಲ, ಅದೇ ರೀತಿಯಲ್ಲಿ ಕರ್ನಾಟಕ ಅಥವಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ಮೇಲ್ಮನೆ ಏನಿದೆ, ರಾಜ್ಯ ಶಾಸಕಾಂಗದಲ್ಲಿ ಇರ್ತಕ್ಕಂಥ ಮೇಲ್ಮನೆ ಏನಿದೆ, ಈ ಮೇಲ್ಮನೆಯನ್ನು ಶಾಶ್ವತ ಸದನ ಅಂತೇಳಿ ಕರೆಯಲಾಗ್ತದೆ. ವಿಧಾನ ಪರಿಷತ್ತು ಏಕಕಾಲಕ್ಕೆ ಎಲ್ಲ ಸದಸ್ಯರುಗಳನ್ನು ಕಳೆದುಕೊಂಡು ಖಾಲಿ ಬೀಳುವುದಿಲ್ಲ. ಎಲ್ಲ ಸದಸ್ಯರನ್ನು ಕಳೆದುಕೊಂಡು ಖಾಲಿ ಬೀಳುವುದಿಲ್ಲ. ಒಟ್ಟಿಗೆ ವಿಧಾನ ಪರಿಷತ್ತಿನಲ್ಲಿ ಎಲ್ಲ ಸದಸ್ಯರು ಖಾಲಿ ಆಗುವುದಿಲ್ಲ. ಹಾಗಿದ್ರೆ ನಿಮಗೆ ಮೂರನೇ ಒಂದು ಭಾಗದಷ್ಟು ಜನ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಿವೃತ್ತರಾಗ್ತಾರೆ ಮತ್ತು ಅಷ್ಟೇ ಸಂಖ್ಯೆಯ ಜನ ಹೊಸದಾಗಿ ಆಯ್ಕೆಯಾಗಿ ವಿಧಾನ ಪರಿಷತ್ತಿಗೆ ಬರ್ತಾರೆ. ಹೆಂಗೆ ಈಗ ರಾಜ್ಯಸಭೆಯಲ್ಲಿ ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಈಗ ಒಂದು ಉದಾಹರಣೆಯನ್ನು ಇಟ್ಕೊಳ್ಳಿ. 2000ನೇ ಇಸ್ವಿನಲ್ಲಿ 25 ಜನ, ಮೂರನೇ ಒಂದು ಭಾಗ ಅಂದರೆ 25 ಜನ ಹೊಸದಾಗಿ ಆಯ್ಕೆಯಾಗ್ತಾರೆ. 2002ರಲ್ಲಿ ಮತ್ತೆ 25 ಜನ ಆಯ್ಕೆಯಾಗಿರ್ತಾರೆ. 2004ರಲ್ಲಿ ಮತ್ತೆ 25 ಜನ ಆಯ್ಕೆಯಾಗಿದ್ದಾರೆ. 2006ರಲ್ಲಿ ಏನು 2000ನೇ ಇಸ್ವಿನಲ್ಲಿ ಆಯ್ಕೆಯಾಗಿರ್ತಲ್ಲ, ಇವರು ನಿವೃತ್ತರಾಗ್ತಾರೆ ಮತ್ತು ಅಷ್ಟೇ ಸಂಖ್ಯೆಯ ಜನ ಮತ್ತೆ ಹೊಸದಾಗಿ ಆಯ್ಕೆಯಾಗ್ತಾರೆ. ಮತ್ತೆ 2 ವರ್ಷದ ನಂತರ 2008ರಲ್ಲಿ 2002ರಲ್ಲಿ ನೇಮಕ ಆಗಿದ್ದಂಥವರು 2008ರಲ್ಲಿ ನಿವೃತ್ತರಾಗ್ತಾರೆ. ಅಷ್ಟೇ ಸಂಖ್ಯೆಯ ಜನ ಹೊಸದಾಗಿ ಮತ್ತೆ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಬರ್ತಾರೆ. ಇನ್ನು 2004ರಲ್ಲಿ ನೇಮಕ ಆದಂಥವರು 2010ರಲ್ಲಿ ನಿವೃತ್ತರಾಗ್ತಾರೆ. ಅಷ್ಟೇ ಸಂಖ್ಯೆಯ ಜನ ಮತ್ತೆ ಹೊಸದಾಗಿ ಆಯ್ಕೆಯಾಗ್ತಾರೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾನೇ ಇರ್ತದೆ. ಆ ಕಾರಣಕ್ಕಾಗಿ ವಿಧಾನ ಪರಿಷತ್ತು ಒಂದು ಶಾಶ್ವತ ಸದನ. ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳು. ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳಾಗಿರ್ತವೆ. ಪ್ರತಿ 2 ವರ್ಷಕ್ಕೆ ಒಮ್ಮೆ ಮೂರನೇ ಒಂದು ಭಾಗದಷ್ಟು ಜನ ನಿವೃತ್ತರಾಗಿ ಅಷ್ಟೇ ಸಂಖ್ಯೆಯ ಜನ ಹೊಸದಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರ್ತಾರೆ ಅಥವಾ ನಾಮಕರಣಗೊಂಡು ಬರ್ತಾ ಇರ್ತಾರೆ. ಹೀಗಾಗಿ ವಿಧಾನ ಪರಿಷತ್ತನ್ನು ಏನಂತ ಕರೆಯಲಾಗಿದೆ? ಅದನ್ನು ಒಂದು ಶಾಶ್ವತ ಸದನ. ವಿಧಾನಸಭೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಬರ್ತದ? ವಿಧಾನಸಭೆಯನ್ನು ವಿಸರ್ಜನೆ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ವಿಧಾನಸಭೆಯು ವಿಸರ್ಜಿಸಬಂತಿಲ್ಲ. ಏಕೆಂದರೆ ಅದು ಪರೋಕ್ಷ ಚುನಾವಣೆಯ ಮುಖಾಂತರ ಆಯ್ಕೆಯಾಗಿ ಬರ್ತಕ್ಕಂಥದ್ದು ಮತ್ತು 6 ವರ್ಷಗಳ ಸದಸ್ಯರ ಅಧಿಕಾರದ ಅವಧಿಯನ್ನು 2 ವರ್ಷಕ್ಕೆ ಒಮ್ಮೆ ಮೂರನೇ ಒಂದು ಭಾಗದಷ್ಟು ಜನ ನಿವೃತ್ತರಾಗಿ ಅಷ್ಟೇ ಸಂಖ್ಯೆಯ ಜನ ಏನಾಗ್ತಾರೆ? ಹೊಸದಾಗಿ ಮತ್ತೆ ಸದಸ್ಯರಾಗಿ ಬರೋದ್ರಿಂದ ವಿಧಾನ ಪರಿಷತ್ತನ್ನು ಏನು ಮಾಡುವಂತಿಲ್ಲ, ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಈ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಲಿಕ್ಕೆ ಸದಸ್ಯರುಗಳಿಗೆ ಒಂದಿಷ್ಟು ಅರ್ಹತೆಗಳಿದ್ದಾವೆ. ಏನು ಅವು ಅರ್ಹತೆಗಳು? ಮೊದಲಿಗೆ ಆತ ಭಾರತ ದೇಶದ ಪ್ರಜೆ ಆಗಿರಬೇಕು. ಎರಡನೇದು ನಿರ್ದಿಷ್ಟ ವಯೋಮಿತಿ, ಅಂದರೆ 30 ವರ್ಷಗಳ ಕನಿಷ್ಠ ವಯಸ್ಸನ್ನು ಆತ ಹೊಂದಿರಬೇಕು. ಕನಿಷ್ಠ 30 ವರ್ಷಗಳ ವಯಸ್ಸು ಆತನಿಗೆ ಆಗಿರಬೇಕು. ಇನ್ನು ಲಾಭದಾಯಕ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು. ಬುದ್ಧಿಮಾಂದ್ಯ ಅಥವಾ ಹುಚ್ಚನಾಗಿರಬಾರದು, ಹುಚ್ಚ ಅಥವಾ ದಿವಾಳಿ ಆಗಿರಬಾರದು. ಇನ್ನು ಅಪರಾಧಿ ಆಗಿರಬಾರದು.
ಯಾವುದೇ ಅಪರಾಧಗಳಿಗೆ ಒಳಗಾಗಿರ್ತಕ್ಕಂಥ ಅಪರಾಧಗಳನ್ನು ಎಸಗಿರ್ತಕ್ಕಂಥ ವ್ಯಕ್ತಿ ಆತ ಆಗಿರಬಾರ್ದು. ಇನ್ನು ಸಂಸತ್ತು ನಿಗದಿಪಡಿಸುವ ಇತರೆ ಎಲ್ಲ ಅರ್ಹತೆಗಳನ್ನು ಕಾಲಕಾಲಕ್ಕೆ ಸಂಸತ್ತು ನಿಗದಿ ಮಾಡ್ತಕ್ಕಂಥ ಎಲ್ಲ ಅರ್ಹತೆಗಳನ್ನು ಆ ವಿಧಾನ ಪರಿಷತ್ತಿನ ಸದಸ್ಯನಾಗ ಬಯಸುವ ವ್ಯಕ್ತಿ ಹೊಂದಿರಬೇಕು. ಇಷ್ಟಾದಮೇಲೆ ಇವರ ಅಧಿಕಾರದ ಅವಧಿಯ ಬಗ್ಗೆ ನಾವೀಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳು ಆಗಿರ್ತದೆ. ಇನ್ನು ಸಭಾಪತಿ, ವಿಧಾನ ಪರಿಷತ್ತಿನ ಸಭಾಪತಿ, ವಿಧಾನ ಪರಿಷತ್ತಿನ ಸಭಾಪತಿಯನ್ನು ತಮ್ಮಲ್ಲಿಯೇ ಒಬ್ಬರನ್ನು ಸದನದ ಕಾರ್ಯಕಲಾಪಗಳನ್ನು ನಿಯಮಾನುಸಾರ ನಡೆಸಿಕೊಂಡು ಹೋಗಲಿಕ್ಕೋಸ್ಕರ ತಮ್ಮಲ್ಲಿಯೇ ಒಬ್ಬರನ್ನು ಸಭಾಪತಿ ಎಂದು ಆಯ್ಕೆ ಮಾಡಿಕೊಂಡಿರ್ತಾರೆ. ಮತ್ತೊಬ್ಬರನ್ನು ಉಪಸಭಾಪತಿ ಅಂತೇಳಿ ಆಯ್ಕೆ ಮಾಡಿಕೊಳ್ತಾರೆ. ಸಭಾಪತಿಗಳು ವಿಧಾನ ಪರಿಷತ್ತಿನ ಎಲ್ಲ ಕಾರ್ಯಕಲಾಪಗಳನ್ನು ಸಾಂಗೋಪಾಂಗವಾಗಿ, ಶಾಂತಿಯುತವಾಗಿ, ಗಲಭೆ ರಹಿತವಾಗಿ, ಶಿಸ್ತಿನಿಂದ ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಒಂದು ವೇಳೆ ಯಾವುದೋ ಕಾರಣಕ್ಕೆ ಅನಾರೋಗ್ಯ, ವಿದೇಶಿ ಪ್ರವಾಸ ಅಥವಾ ಇನ್ನಾವುದೋ ವೈಯಕ್ತಿಕ ಕಾರಣಗಳಿಗಾಗಿ ಸಭಾಪತಿಗಳು ಸದನಕ್ಕೆ ಹಾಜರಾಗಲು ಆಗದೇ ಇದ್ದಾಗ, ಸಭಾಪತಿಗಳು ಸದನದ ಕಲಾಪಗಳಿಗೆ ಹಾಜರಾಗಲು ಸಾಧ್ಯವಾಗದೇ ಇದ್ದಾಗ ಉಪಸಭಾಪತಿಗಳು ಸಭಾಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸಭಾಪತಿಗಳು ಹಾಜರಾದ ಕೂಡಲೇ ಆ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಟ್ಟು ಸದಸ್ಯರಾಗಿ ಮುಂದುವರಿಯುತ್ತಾರೆ. ಇಷ್ಟು ವಿಧಾನ ಪರಿಷತ್ತಿನ ರಚನೆಯ ಬಗ್ಗೆ. ಇನ್ನು ಈ ವಿಧಾನ ಪರಿಷತ್ತಿನ ಅಧಿಕಾರ ಮತ್ತು ಕಾರ್ಯ, ವಿಧಾನ ಪರಿಷತ್ತು ಏನೇನು ಕೆಲಸವನ್ನು ಮಾಡ್ತದೆ ಅನ್ನೋದನ್ನು ನೋಡೋಣ. ಈ ವಿಧಾನ ಪರಿಷತ್ತು ರಾಜ್ಯ ಶಾಸಕಾಂಗದ ಮೇಲ್ಮನೆ. ಈ ರಾಜ್ಯ ಶಾಸಕಾಂಗದ ಮೇಲ್ಮನೆಯಲ್ಲಿರ್ತಕ್ಕಂಥ ವಿಧಾನ ಪರಿಷತ್ತು ವಿಧಾನಸಭೆಯ ಜೊತೆಗೆ ಕೈ ಜೋಡಿಸಿ ಶಾಸನಗಳನ್ನು ರಚನೆ ಮಾಡತಕ್ಕಂಥ ಕೆಲಸಗಳಲ್ಲಿ ವಿಧಾನಸಭೆಯ ಜೊತೆಗೆ ತನ್ನ ಕೈಯನ್ನು ಜೋಡಿಸ್ತದೆ. ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಒಪ್ಪಿಗೆ ಇರದ ಹೊರತು ಯಾವುದೇ ಶಾಸನಗಳು ಜಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ಶಾಸನೀಯ ಅಧಿಕಾರಗಳು. ಶಾಸನೀಯ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು ಮತ್ತೆ ಆಡಳಿತದ ಕಾರ್ಯಗಳು. ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತಿನ ಒಪ್ಪಿಗೆ ಇಲ್ಲದ ಯಾವುದೇ ಕಾನೂನು ರಾಜ್ಯದಲ್ಲಿ ಜಾರಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ಅನುಮತಿಯನ್ನು ಪಡೆದುಕೊಂಡೇ ಪ್ರತಿಯೊಂದು ಶಾಸನ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. ಇನ್ನು ಯಾವುದೇ ಮಸೂದೆ, ಹಣಕಾಸಿನ ಮಸೂದೆಯನ್ನು ಹೊರತುಪಡಿಸಿ ಯಾವುದೇ ಮಸೂದೆಯನ್ನು ವಿಧಾನ ಪರಿಷತ್ತಿನಲ್ಲಿ ಮೊದಲು ಮಂಡಿಸಬಹುದು. ಹಣಕಾಸಿನ ಮಸೂದೆಯನ್ನು ಮಾತ್ರ ವಿಧಾನ ಪರಿಷತ್ತಿನಲ್ಲಿ ಮಂಡಿಸಲಿಕ್ಕೆ ಬರುವುದಿಲ್ಲ. ಏಕೆಂದರೆ ರಾಜ್ಯ ಬೊಕ್ಕಸದ ಮಾಲೀಕ ವಿಧಾನಸಭೆ ಆಗಿರುತ್ತದೆ, ವಿಧಾನ ಪರಿಷತ್ತು ಅಲ್ಲ. ಕೆಳಮನೆ ಯಾವಾಗಲೂ ರಾಜ್ಯದ ಬೊಕ್ಕಸದ ಮಾಲೀಕ ಆಗಿರ್ತದೆ. ಆ ಕಾರಣಕ್ಕಾಗಿ ವಿಧಾನ ಪರಿಷತ್ತಿನಲ್ಲಿ ಹಣಕಾಸಿನ ಮಸೂದೆಯನ್ನು ಮೊದಲಿಗೆ ಮಂಡಿಸಲಿಕ್ಕೆ ಬರೋದಿಲ್ಲ. ಇನ್ನು ವಿಧಾನಸಭೆ ಅಂಗೀಕರಿಸಿದ ಮಸೂದೆಯನ್ನು ವಿಧಾನ ಪರಿಷತ್ತಿಗೆ ಕಳಿಸಿದಾಗ, ಈಗ ವಿಧಾನ ಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡಿಸಿದ್ದಾರೆ, ಆ ಮಸೂದೆ ಮಂಡಿತವಾಗಿರ್ತಕ್ಕಂಥದ್ದು ವಿಧಾನ ಪರಿಷತ್ತಿಗೆ ಒಪ್ಪಿಗೆಗಾಗಿ ಬರ್ತದೆ. ವಿಧಾನ ಪರಿಷತ್ತು ಮತ್ತೆ ಅದರ ಬಗ್ಗೆ ವಿಸ್ತಾರವಾದಂಥ ಚರ್ಚೆಯನ್ನು ನಡೆಸಿ ಅದರಲ್ಲಿ ಇರಬಹುದಾಗಿರ್ತಕ್ಕಂಥ ಲೋಪದೋಷಗಳು ಮತ್ತು ಅದರ ಆಗುಹೋಗುಗಳನ್ನು
ಇವೆಲ್ಲವುಗಳನ್ನು ಚರ್ಚೆ ಮಾಡಿ ಎಷ್ಟು ದಿನಗಳೊಳಗಾಗಿ ಮೊದಲನೇ ಬಾರಿಗೆ ಬಂದಿರತಕ್ಕಂತಹ ಈ ಮಸೂದೆಗೆ 3 ತಿಂಗಳ ಒಳಗಾಗಿ ವಿಧಾನ ಪರಿಷತ್ತು ತನ್ನ ನಿಲುವನ್ನು ಪ್ರಕಟಿಸಬೇಕು. ವಿಧಾನ ಪರಿಷತ್ತು ತನ್ನ ಬಳಿಗೆ ಬಂದಿರತಕ್ಕಂಥ ಮಸೂದೆಗೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು, ಶಿಫಾರಸುಗಳನ್ನು, ಸಲಹೆಗಳನ್ನು ನೀಡಿ ವಿಧಾನ ಪರಿಷತ್ತು ಆ ಸಲಹೆಗಳೊಂದಿಗೆ ವಿಧಾನ ಸಭೆಗೆ ವಾಪಸ್ ಕಳಿಸ್ಬೋದು. ಇಂಥ ಸಲಹೆಗಳನ್ನು ನೀಡ್ತಾ ಇದ್ದೇವೆ, ಹೀಗೆ ಇದನ್ನು ಮಾರ್ಪಾಟು ಮಾಡಿದರೆ ಚೆನ್ನಾಗಿರ್ತದೆ ನೋಡಿ ಅಂತೇಳಿ ಆ ಸಲಹೆಗಳನ್ನು ನೀಡಿ ಶಿಫಾರಸುಗಳನ್ನು ಮಾಡಿ ವಾಪಸ್ಸು ವಿಧಾನಸಭೆಗೆ ಕಳಿಸ್ಬೋದು. ವಿಧಾನಸಭೆ ಆ ಸಲಹೆಗಳನ್ನು ಒಪ್ಪಿಕೊಳ್ಳದೆ ವಿಧಾನ ಪರಿಷತ್ತು ನೀಡತಕ್ಕಂಥ ಸಲಹೆಗಳನ್ನು ವಿಧಾನಸಭೆ ಒಪ್ಪಬಹುದು, ಒಪ್ಪದೇನೆ ಇರಬಹುದು. ಯಥಾವತ್ತಾಗಿಯೋ ಅಥವಾ ಮಾರ್ಪಾಟುಗಳನ್ನು ಮಾಡಿಯೋ ಎರಡನೆಯ ಬಾರಿಗೆ ವಿಧಾನ ಪರಿಷತ್ತಿಗೆ ಮಸೂದೆಯನ್ನು ಕಳಿಸಿದಾಗ, ಎರಡನೆಯ ಬಾರಿಗೆ ವಿಧಾನಸಭೆಗೆ ಮಸೂದೆಯನ್ನು ಕಳಿಸಿದಾಗ ವಿಧಾನ ಪರಿಷತ್ತು ಮಸೂದೆಯನ್ನು ಒಪ್ಪಿಕೊಳ್ಳುವ ಮತ್ತು ಬಿಡುವ, ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿರ್ತದೆ. ಆದರೆ ಕೇವಲ 1 ತಿಂಗಳ ಅವಧಿನ, ಎರಡನೆಯ ಬಾರಿಗೆ ಬಂದಾಗ 1 ತಿಂಗಳ ಒಳಗಾಗಿ ತನ್ನ ನಿರ್ಧಾರಗಳನ್ನು ವಿಧಾನ ಪರಿಷತ್ತು ಪ್ರಕಟಿಸಬೇಕು. ಇಲ್ಲವಾದರೆ ವಿಧಾನ ಪರಿಷತ್ತಿನಿಂದ ಒಂದು ವೇಳೆ ಎರಡನೆಯ ಬಾರಿಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಒಂದು ಮಸೂದೆ ಬಂದಿದೆ, ಮೊದಲಿಗೆ ಬಂದಿತ್ತು, ಅವಾಗ ಅದಕ್ಕೆ 3 ತಿಂಗಳ ಕಾಲಾವಕಾಶ ಇತ್ತು. ಆ 3 ತಿಂಗಳ ಕಾಲಾವಕಾಶದಲ್ಲಿ ಅದು ಚರ್ಚೆಯನ್ನು ಮಾಡಿ ಒಂದಿಷ್ಟು ಸಲಹೆಗಳನ್ನು ನೀಡಿ ವಿಧಾನಸಭೆಗೆ ವಾಪಸ್ ಕಳಿಸಿದೆ. ವಿಧಾನಸಭೆಯ ಸಲಹೆಗಳನ್ನು ಒಪ್ಪಿಕೊಳ್ಳದೆಯೋ ತಾನು ಏನು ಮಾಡಿದೆ, ಎರಡನೆಯ ಬಾರಿಗೆ ವಿಧಾನ ಪರಿಷತ್ತಿನ ಒಪ್ಪಿಗೆಗೆ ಆ ಮಸೂದೆಯನ್ನು ಕಳಿಸಿಕೊಟ್ಟಿದೆ. ಈ ಕಳಿಸಿಕೊಟ್ಟಿರ್ತಕ್ಕಂಥ ಈ ಮಸೂದೆಗೆ 1 ತಿಂಗಳೊಳಗಾಗಿ ವಿಧಾನ ಪರಿಷತ್ತು ತನ್ನ ನಿಲುವನ್ನು ಪ್ರಕಟಿಸಬೇಕು, ಅಂಗೀಕರಿಸಬೇಕು, ಇಲ್ಲವೇ ತನ್ನ ನಿಲುವನ್ನು ಪ್ರಕಟಿಸಬೇಕು, ಸಹಿಯನ್ನು ಹಾಕಬೇಕು, ಅದರ ಒಪ್ಪಿಗೆಯನ್ನು ಸೂಚಿಸಬೇಕು. 1 ತಿಂಗಳಾದರೂ ಕೂಡ ವಿಧಾನ ಪರಿಷತ್ತು ಆ ಮಸೂದೆಗೆ ತನ್ನ ಯಾವುದೇ ನಿರ್ಧಾರವನ್ನು ಪ್ರಕಟಿಸದಿದ್ದರೆ ಉಭಯ ಸದನಗಳಿಂದ ಮಸೂದೆಯು ಅಂಗೀಕೃತಗೊಂಡಿದ್ದೆಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡೂ ಸದನಗಳಿಂದ ಆ ಮಸೂದೆ ಅಂಗೀಕೃತಗೊಂಡಿದ್ದೆಂದು ಯಾರ ಬಳಿಗೆ? ರಾಜ್ಯಪಾಲರ ಸಭೆಗೆ ಹೋಗುತ್ತದೆ. ಯಾರಿಗೆ? ರಾಜ್ಯಪಾಲರ ಬಳಿಗೆ, ರಾಜ್ಯಪಾಲರ ಸಹಿಗೆ ಹೋಗ್ತದೆ. ಅಂದರೆ ವಿಧಾನಸಭೆ ಇಲ್ಲಿ ಶಕ್ತಿಶಾಲಿ ಸದನ, ವಿಧಾನಸಭೆ ಶಕ್ತಿಶಾಲಿ ಸದನ. ಯಾಕೆ ಅಂತಂದ್ರೆ ವಿಧಾನಸಭೆಯ ಸದಸ್ಯರುಗಳು ಜನರಿಂದ ನೇರವಾಗಿ ಚುನಾವಣೆಗಳಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮುಖಾಂತರ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು. ಒಂದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯ ತೀರ್ಮಾನವೆಂದರೆ ಒಂದಿಡೀ ಕರ್ನಾಟಕ ರಾಜ್ಯದ ಪ್ರಜೆಗಳ ತೀರ್ಮಾನ. ವಿಧಾನಸಭೆಯ ತೀರ್ಮಾನಗಳೆಂದರೆ ಒಂದಿಡೀ ಕರ್ನಾಟಕ ರಾಜ್ಯದ ಪ್ರಜೆಗಳ ತೀರ್ಮಾನ. ಹಾಗಿರುವುದರಿಂದ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿ ಇರುವುದರಿಂದ, ಅದರಲ್ಲೂ ಪ್ರತಿನಿಧಿ ಸರ್ಕಾರ ಪದ್ಧತಿ ಜಾರಿಯಲ್ಲಿ ಇರೋದರಿಂದ ಪ್ರತಿನಿಧಿಗಳ ಇಚ್ಛೆ ಜನಸಾಮಾನ್ಯರೆಲ್ಲರ ಇಚ್ಛೆ. ಹಾಗಾಗಿ ಇಲ್ಲಿ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರಗಳನ್ನು ನೀಡಲಾಗಿದೆ. ಮಸೂದೆಯೊಂದನ್ನು ಪಾಸ್ ಮಾಡುವ ವಿಷಯದಲ್ಲಿ ವಿಧಾನಸಭೆ ಹೆಚ್ಚು ಶಕ್ತಿಶಾಲಿ, ವಿಧಾನ ಪರಿಷತ್ತಿಗೆ ಕಡಿಮೆ ಅಧಿಕಾರಗಳಿರತಕ್ಕಂಥದ್ದನ್ನು ನೋಡ್ತೇವೆ. ಇನ್ನು ಎರಡನೇ ಹಣಕಾಸಿನ ಅಧಿಕಾರಗಳು. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ತಿಗೆ ಅಷ್ಟೇನು ಹೆಚ್ಚಿನ ಅಧಿಕಾರಗಳು ಇರೋದಿಲ್ಲ. ಯಾಕೆ ಅಂತಂದರೆ ಹಣಕಾಸಿನ ಮಸೂದೆಯನ್ನು ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಲಿಕ್ಕೆ ಬರ್ತದೆ. ಹಣಕಾಸಿನ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಲಾಗ್ತದೆ. ಚರ್ಚೆಯನ್ನು ಮೊದಲಿಗೆ ಅಲ್ಲಿ ನಡೆಸಲಾಗ್ತದೆ. ಈ ನಡೆಸಲಾಗಿದ್ದಂತಹ ಈ
ಹಣಕಾಸಿನ ಮಸೂದೆ ಯಾವುದರಲ್ಲಿ ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಅಂಗೀಕರಿಸಿ ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಅಂಗೀಕರಿಸಿ ವಿಧಾನ ಪರಿಷತ್ತಿಗೆ ಒಪ್ಪಿಗೆಗಾಗಿ ಕಳಿಸಲಾಗಿದೆ. ವಿಧಾನಸಭೆಯಿಂದ ಅಂಗೀಕೃತವಾದಂತಹ ಹಣಕಾಸಿನ ಮಸೂದೆ ವಿಧಾನ ಪರಿಷತ್ತಿಗೆ ಒಪ್ಪಿಗೆಗಾಗಿ ಬರ್ತದೆ. ಈ ರೀತಿ ಒಪ್ಪಿಗೆಗಾಗಿ ಬರ್ತಕ್ಕಂಥ ಈ ಹಣಕಾಸಿನ ಮಸೂದೆಗೆ 14 ದಿನಗಳ ಒಳಗಾಗಿ 14 ದಿನಗಳ ಒಳಗಾಗಿ ವಿಧಾನ ಪರಿಷತ್ತು ತನ್ನ ಸಹಿಯನ್ನು ತನ್ನ ಒಪ್ಪಿಗೆಯನ್ನು ಸೂಚಿಸಬೇಕು. ಒಂದು ವೇಳೆ ವಿಧಾನ ಪರಿಷತ್ತು ತನ್ನ ಒಪ್ಪಿಗೆಯನ್ನು ಸೂಚಿಸಲೂ ಇಲ್ಲ, ಸಲಹೆಗಳನ್ನು ನೀಡಿ ವಾಪಸ್ಸು ಕಳಿಸಲೂ ಇಲ್ಲ, 14 ದಿನಗಳ ಗಡುವು ಮುಗಿಯಿತು ಅಂದರೆ ಆಗ ಉಭಯ ಸದನಗಳಿಂದಲೂ ಕೂಡ ಏನು ಮಸೂದೆ ಅಂಗೀಕೃತಗೊಂಡಿದೆ ಎಂದು ತಿಳಿದು ಅದನ್ನು ರಾಜ್ಯಪಾಲರ ಸಹಿಗೆ ಕಳಿಸಲಾಗುತ್ತದೆ. ವಿಧಾನ ಪರಿಷತ್ತಿಗೆ ಹಣಕಾಸಿನ ವಿಷಯದಲ್ಲಿ ಎಷ್ಟು ಅಧಿಕಾರಗಳಿದ್ದಾವೆ ಅಂತಂದರೆ, ಒಂದು ಹಣಕಾಸಿನ ಮಸೂದೆಯನ್ನು ವಿಧಾನ ಪರಿಷತ್ತು 14 ದಿನಗಳವರೆಗೆ ತಡೆಹಿಡಿಯುವ ಶಕ್ತಿಯನ್ನು ತಡೆಹಿಡಿಯತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿದೆಯೇ ಹೊರತು ಆ ಹಣಕಾಸಿನ ಮಸೂದೆಯನ್ನು ಕಾನೂನಾಗದಂತೆ ತಡೆಯುವ ಯಾವ ಅಧಿಕಾರಗಳು ಕೂಡ ವಿಧಾನ ಪರಿಷತ್ತಿಗೆ ಇಲ್ಲ. ಕೇವಲ 14 ದಿನಗಳವರೆಗೆ ಆ ಮಸೂದೆಯೊಂದು ಕಾನೂನಾಗದಂತೆ ಹಣಕಾಸಿನ ಮಸೂದೆಯೊಂದು ಕಾನೂನಾಗದಂತೆ ತಡೆ ಹಿಡಿಯುವ ಕೆಲಸವನ್ನು ಮಾತ್ರ ಮಾಡಬಹುದು ಅಂತ ಅಧಿಕಾರವನ್ನು ಮಾತ್ರ ವಿಧಾನ ಪರಿಷತ್ತಿಗೆ ನೀಡಲಾಗಿದೆ, ಬೇರೆ ಯಾವ ಅಧಿಕಾರವನ್ನು ನೀಡಿಲ್ಲ. ಇನ್ನು ಆಡಳಿತದ ಕಾರ್ಯಗಳು, ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ತಿಗೆ ಕಾರ್ಯಾಂಗವನ್ನು ನಿಯಂತ್ರಿಸುವ ಅಧಿಕಾರಗಳಿಲ್ಲ. ಯಾಕೆಂದರೆ ಕಾರ್ಯಾಂಗದ ಮೇಲೆ ನಿಯಂತ್ರಣವನ್ನು ಹೊಂದತಕ್ಕಂಥದ್ದು ಏನಿದ್ರು ವಿಧಾನಸಭೆಗೆ ಕಾರ್ಯಾಂಗದ ಮೇಲೆ ಅಧಿಕಾರಗಳಿದ್ದಾವೆ. ವಿಧಾನ ಪರಿಷತ್ತಿಗೆ ಕಾರ್ಯಾಂಗದ ಮೇಲೆ ಯಾವುದೇ ಅಧಿಕಾರಗಳು ಇಲ್ಲ. ಆದರೂ ವಿಧಾನ ಪರಿಷತ್ತು ಸರ್ಕಾರದಲ್ಲಿ ಅವಿಶ್ವಾಸವನ್ನು ವ್ಯಕ್ತಪಡಿಸಿ ಅದನ್ನು ಕೆಳಗಿಳಿಸ್ತಕ್ಕಂಥ ಕೆಲಸವನ್ನು ಮಾಡುವಂತಿಲ್ಲ. ಸರ್ಕಾರವನ್ನು ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರವನ್ನು ಕೆಳಗಿಳಿಸ್ತಕ್ಕಂಥ ಕೆಲಸವನ್ನು ವಿಧಾನ ಪರಿಷತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಧಾನ ಪರಿಷತ್ ಸದಸ್ಯರು ತಮ್ಮ ಆಡಳಿತದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಹಾಕಿ ಮಾಹಿತಿಯನ್ನು ಪಡೆಯಬಹುದು. ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನ ಪರಿಷತ್ತಿನ ಕಲಾಪಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಮಂತ್ರಾಲಯದ ಸಂಬಂಧಪಟ್ಟಂಥ ಇಲಾಖೆಯ ಖಾತೆಯ ಯಾವುದಾದರೂ ಮಂತ್ರಿ ಪ್ರಶ್ನೆಗಳನ್ನು ಕೇಳಿ, ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿ ಮೌಖಿಕ ಅಥವಾ ಲಿಖಿತ ರೂಪದ ಉತ್ತರಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ವಿವರಣೆಗಳನ್ನು ಕೇಳ್ಬೋದೇ ಹೊರತು ಆ ವಿವರಣೆಗಳನ್ನು ಆಧಾರವಾಗಿಟ್ಟುಕೊಂಡು ಆ ಮಂತ್ರಿಗಳನ್ನು ಕೆಳಗಿಳಿಸುವ ಇಲ್ಲವೇ ಸರ್ಕಾರವನ್ನು ಕೆಳಗಿಳಿಸುವ ಇಂಥ ಯಾವುದೇ ಅಧಿಕಾರಗಳು ಅವರಿಗೆ ಇಲ್ಲ. ಕೇವಲ ಮಾಹಿತಿಗಳನ್ನು ಅವರು ತೆಗೆದುಕೊಳ್ಬೋದು. ಎಷ್ಟು ಕೆಲಸ ಆಗಿದೆ, ಎಷ್ಟು ಹಣ ಖರ್ಚಾಗಿದೆ, ಎಷ್ಟು ಜನ ಫಲಾನುಭವಿಗಳಿಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ತಲುಪ್ತಾ ಇದ್ದಾವೆ, ಎಷ್ಟರ ಮಟ್ಟಿಗೆ ತಲುಪ್ತಾ ಇದ್ದಾವೆ ಎನ್ನುವುದನ್ನು ಅವರು ಕೇಳಿ ಮಾಹಿತಿಯನ್ನು ಪಡ್ಕೊಳ್ಬಹುದೇ ಹೊರತು ಬೇರೆ ಯಾವುದೇ ಅಧಿಕಾರಗಳು ಆ ವಿಷಯದಲ್ಲಿ ಕೂಡ ಇರೋದಿಲ್ಲ. ಒಟ್ಟಾರೆಯಾಗಿ ವಿಧಾನ ಪರಿಷತ್ತನ್ನು ಭಾರತ ದೇಶದಲ್ಲಿ ಒಂದು ಹಿಂದಿನ ಬಾಗಿಲ ಪ್ರವೇಶ ಅಂತಲೂ ಕೂಡ ಕರೀತಾರೆ, ಅನಾವಶ್ಯಕ ಸದನ ಅಂತಲೂ ಕೂಡ ಕರೀತಾರೆ. ಈ ಚುನಾವಣೆಗಳಲ್ಲಿ ಟಿಕೆಟ್ ವಂಚಿತರಾಗಿದ್ದಂಥವರು, ಸೋತು ಹೋಗಿದ್ದಂಥ ವ್ಯಕ್ತಿಗಳನ್ನು ಆಡಳಿತದೊಳಕ್ಕೆ ಮತ್ತೆ ತೆಗೆದುಕೊಳ್ಳಲಿಕ್ಕಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಸದನ ಅಂತಲೂ ಕೂಡ ಅದನ್ನು ಟೀಕೆ ಮಾಡಲಾಗ್ತದೆ. ಅತೃಪ್ತರಾಗಿರ್ತಕ್ಕಂಥವರನ್ನು ತೃಪ್ತಿಗೊಳಿಸಲು, ಸಮಾಧಾನಪಡಿಸಲು ಇಟ್ಕೊಂಡಿರ್ತಕ್ಕಂಥ ಸದನ ಅಂತಲೂ ಕೂಡ ಟೀಕೆಗಳು ಕಂಡು ಬರ್ತವೆ. ಒಟ್ಟಾರೆಯಾಗಿ ರಾಜ್ಯದಲ್ಲೂ ಕೂಡ ನಮ್ಮ ಭಾರತದ ಸಂವಿಧಾನ ರಾಜ್ಯಗಳಲ್ಲೂ ಕೂಡ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಹೊಂದತಕ್ಕಂಥ ಅವಕಾಶವನ್ನು ನಮ್ಮ ಭಾರತದ ಸಂವಿಧಾನ ಮಾಡಿಕೊಟ್ಟಿದೆ.
ಅದರ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಇರ್ತಿತ್ತು, ಉತ್ತರ ಪ್ರದೇಶದಲ್ಲಿ ಇರ್ತಾ ಇತ್ತು. ಈ ರೀತಿ ಕೆಲವೇ ರಾಜ್ಯಗಳು, 5 ರಾಜ್ಯಗಳು ಮಾತ್ರ ವಿಧಾನ ಪರಿಷತ್ತನ್ನು ಹೊಂದಿದಂಥ ರಾಜ್ಯಗಳು ಆಗಿದ್ವು. ಅದರ ಪ್ರಕಾರ ಮೇಲ್ಮನೆ ವಿಧಾನ ಪರಿಷತ್ತಾಗಿ, ಕೆಳಮನೆ ವಿಧಾನಸಭೆಯಾಗಿ ದ್ವಿಸದನ ಶಾಸಕಾಂಗವನ್ನು ರಾಜ್ಯ ಶಾಸಕಾಂಗದಲ್ಲೂ ಕೂಡ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ತರಗತಿಯಲ್ಲಿ ವಿಧಾನಸಭೆ, ಆ ವಿಧಾನಸಭೆಯ ರಚನೆ ಮತ್ತು ಆ ವಿಧಾನಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚೆ ಮಾಡೋಣ.